ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಈವ್ನಿಂಗಿಂದ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸೊ ಮಾರ್ನಿಂಗ್ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು, ಯಾಕಂದರೆ 2 ಚಾನಲ್ ಮಾಡ್ತಾ ಇರೋದ್ರಿಂದ ನನಗೆ ಎರಡೂ ಕಡೆ ವಿಡಿಯೋ ಹಾಕಲಿಕ್ಕೆ ಒಂದು ಬೇಕೇ ಬೇಕು, ಏನಾದರೂ ಒಂದು ಕಂಟೆಂಟು. ಸೊ ಹಾಗಾಗಿ ವಿಡಿಯೋ ಮಾಡ್ತಾ ನನ್ನ ಕೆಲಸನೂ ಕೂಡ ಶುರು ಮಾಡಿದೆ. ಹೇಗೋಗುತ್ತೆ ನನ್ನ ಈವ್ನಿಂಗ್ ರೂಟೀನ್ ನೋಡೋಣ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆನ್ನೆ ವ್ಲಾಗ್ ಇದು. ಸೊ ನೆನ್ನೆ ಬೆಳಗ್ಗೆನೇ ನಾನು ಹಿಟ್ಟನ್ನು ರುಬ್ಬಿಟ್ಟಿದ್ದೆ. ನೈಟ್ ರುಬ್ಬಿಡಬೇಕಾಗಿತ್ತು, ಯಾಕಂತಂದರೆ ಬೆಳಗ್ಗೆಗೆ ತಿಂಡಿ ಮಾಡೋದು ಬೇಡ, ಸಾಂಬಾರಿದೆ. ಸೊ ರೈಸ್ ಕೂಡ ಮಿಕ್ಕಿತ್ತು. ಹಾಗಾಗಿ ಇವಾಗ ರುಬ್ಬಿಟ್ರೆ ಹಿಟ್ಟು ತುಂಬ ಹುಳಿ ಬಂದುಬಿಡುತ್ತೆ ಅಂದ್ಬಿಟ್ಟು ಬೆಳಗ್ಗೆ ಎದ್ದು ನಾನು ಅಕ್ಕಿ ಹಿಟ್ಟನ್ನ ರುಬ್ಬಿ ಒಂದು ಬಾಕ್ಸಲ್ಲಿ ಹಾಕಿ ಸ್ವಲ್ಪ ಸೋಡಾ ಉಪ್ಪು ಎಲ್ಲ ಹಾಕಿ ಎತ್ತಿಟ್ಟೆ. ಅಷ್ಟರೊಳಗೆ ನನ್ನ ಬಟ್ಟೆ ಎಲ್ಲ ಒಣಗಿದ್ದು, ಅದನ್ನೆಲ್ಲದನ್ನು ತಂದು ಸೋಫಾ ಮೇಲೆ ಹಾಕಿದ್ದೀನಿ. ಫಸ್ಟು ಎಲ್ಲ ಕೆಲಸ ಮುಗಿಸ್ಕೊಂಬಿಟ್ಟು ಆಮೇಲೆ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿಡೋಣ ಅಂದ್ಬಿಟ್ಟು ನಾನು ಕೆಲಸನ ಶುರು ಮಾಡಿದೆ. ಮೊದಲಿಗೆ ಬಾಳೆಹಣ್ಣು ಇತ್ತು, ಬಾಳೆಹಣ್ಣೊಂದು ಒಂದು ಸ್ಮೂತಿ ಮಾಡ್ಕೊಂಡು ಕೊಡೋದೆ, ವೇಸ್ಟ್ ಆಗಬಾರ್ದು ಅಂತ. ನೆಕ್ಸ್ಟು ನಾನು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಈವ್ನಿಂಗಿಂದ ನಾನು ಶುರು ಮಾಡಿರೋದ್ರಿಂದ ವಿಡಿಯೋನ ಸಂಜೆ ಪೂಜೆನ ಮುಗಿಸ್ಕೊಂಡೆ. ಏಕಾದಶಿ ಆಗಿರೋದ್ರಿಂದ ಯಾವುದೇ ರೀತಿ ಹೂವು ಎಲ್ಲ ಮುಡ್ಸೋಂಗಿರಲಿಲ್ವಲ್ಲ, ತುಳಸಿ ಒಂದು ಇಡಬೇಕಿತ್ತು. ಸೊ ನಾಳೆ ಆಗಿದ್ರೂ ಗುರುವಾರ ಅಲ್ಲ, ಮತ್ತೆ ತುಳಸಿ ಏನು ತರೋದು ಅಂದ್ಬಿಟ್ಟು ಹಾಗೆ ರಾಯರನ್ನ ಪೂಜೆ ಮಾಡಿದೆ. ಎಲ್ಲ ಮುಗಿಸಿ ನಾನು ಮತ್ತೆ ವಿಡಿಯೋನ ಶುರು ಮಾಡಿದೆ. ನೀವೆಲ್ಲರೂ ಕೇಳ್ತಿದ್ರಿ ವಿಡಿಯೋನ ಹೇಗೆ ಮಾಡ್ತೀರಾ ನೀವು ಅಂತ. ನಾನು ಈ ಥರದೊಂದು ಟ್ರೈಪೋಡ್ ತೊಗೊಂಡಿದ್ದೀನಿ, ಈ ಥರ ಇಟ್ಕೊಂಡಿದ್ದೀನಿ. ನನಗೆ ಎಷ್ಟು ಲೆಂತ್ ಬೇಕು ಆ ಥರ ನಾನು ಸೆಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಏನು ಬ್ಲ್ಯಾಕ್ ಕಲರ್ದೊಂದು ಹೋಲ್ಡ್ರ್ ಇದೆ, ಅದರೊಳಗಡೆ ನಾನು ಮೊಬೈಲ್ನ ಸೆಟ್ ಮಾಡ್ತೀನಿ. ಇವಾಗ ತೋರಿಸ್ತೀನಿ ನಾನು ನಿಮಗೆ. ಇದರಲ್ಲಿ ನಾನು ಅಡುಗೆ ವಿಡಿಯೋನೆಲ್ಲ ಮಾಡಬೇಕಾದ್ರೆ ಈ ಒಂದು ಟ್ರೈಪಾಡ್ನ ಯೂಸ್ ಮಾಡ್ತೀನಿ ನಾನು. ನನ್ನ ಹತ್ರ 2 ಅಲ್ಲ 3 ಇದೆ ನನ್ನ ಹತ್ರ. ಒಂದು ಸೆಲ್ಫಿ ಸ್ಟಿಕ್ಕು, ಇದೊಂದು ಮತ್ತು ದೊಡ್ಡದೊಂದು 3 ಟ್ರೈಪಾಡ್ ಇದೆ. ಸೊ ಇವಾಗ ನೋಡ್ತಾ ಇದ್ದೀರಲ್ಲ, ನಾನು ಫಿಕ್ಸ್ ಮಾಡಿದ್ದೀನಿ ಮೊಬೈಲ್ನ. ಸೊ ಇವಾಗ ಪಾತ್ರೆ ತೊಳಿಬೇಕಾದ್ರೆ ಈ ರೀತಿಯಾಗಿ ಕಾಣಿಸುತ್ತೆ. ನಾನು ಏನು ನಿಂತು ಕೆಲಸ ಮಾಡ್ತೀನಿ ಅಂದರೆ ಅಡುಗೆ ಮನೆಯಲ್ಲೆಲ್ಲ ಏನು ನಾನು ವಿಡಿಯೋ ಶೂಟ್ ಮಾಡ್ಕೋತೀನಿ, ಆ ಎಲ್ಲ ವಿಡಿಯೋನ ನಾನು ಅದೇ ಒಂದು ಸ್ಟ್ಯಾಂಡಿಂದ ಮೊಬೈಲ್ನ ಫಿಕ್ಸ್ ಮಾಡಿ ವಿಡಿಯೋ ಮಾಡ್ಕೋತೀನಿ. ಯಾಕಂದರೆ ನನಗೆ ಯಾರ್ದೂ ಸಹಾಯ ಇಲ್ಲ. ಶೂವರ್ ಬಂದ್ರೂ ಯಾವಾಗಲಾದ್ರೂ ರೇರ್ ಅವರು ವಿಡಿಯೋ ಮಾಡೋದು. ಅವರಿಗೆ ಖುಷಿ ಆಗಬೇಕು, ಅವರು ಫ್ರೀ ಆಗಿರಬೇಕು, ಆವಾಗ ನನಗೆ ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಅದನ್ನು 1 ನಿಮಿಷ 2 ನಿಮಿಷ ಮಾಡಿ ಸುಮ್ಮನಾಗ್ಬಿಡ್ತಾರೆ. ಅದನ್ನು ಬಿಟ್ಟರೆ ನಾನು ಒಬ್ಬಳೇ ವಿಡಿಯೋ ಮಾಡ್ಕೊಳ್ಳೋದ್ರಿಂದ ನನಗದು ತುಂಬ ಅವಶ್ಯಕತೆ ಇತ್ತು. ಅದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡಿದ್ದೆ, ಬರೀ 650 ರೂಪಾಯಿ ಅಷ್ಟೇ. ಸೊ ನಾನು ಈ ರೀತಿಯಾಗಿ ವಿಡಿಯೋ ಮಾಡ್ಕೋತೀನಿ. ಅಡುಗೆದು ಯಾವಾಗಾದ್ರೂ ಮಾಡಬೇಕಾದ್ರೆ ನಾನು ಖಂಡಿತವಾಗ್ಲೂ ಯಾವ ಥರ ಫಿಕ್ಸ್ ಮಾಡ್ಕೋತೀನಿ ಅಂತ ತೋರಿಸ್ತೀನಿ. ಯಾಕಂದರೆ ನನ್ನ ಹತ್ರ ಇರೋದೇ ಇವಾಗ ಒಂದೇ ಮೊಬೈಲು. ಇನ್ನೊಂದು ಮೊಬೈಲ್ನ ಶೂವರ್ ತೊಗೊಂಡೋದ್ರು, ಅವರು ಇವಾಗ 2 ಮೊಬೈಲ್ ತೊಗೊಂಡೋಗಿದ್ದಾರೆ. ನನ್ನ ಹತ್ರ ಇರೋದೇ ಒಂದು ಮೊಬೈಲು. ಹಾಗಾಗಿ ನನಗೆ ಅದನ್ನೆಲ್ಲ ತೋರ್ಸೋಕ್ಕೆ ಆಗ್ತಾಯಿಲ್ಲ. ಪಾತ್ರೆ ಎಲ್ಲ ತೊಳೆದು ಮುಗಿಸಿ ನಾನಿವಾಗ ಗ್ಯಾಸ್ ಎಲ್ಲ ಒರೆಸಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾನು ಹೇಳೋದು ಏನಂದರೆ, ಇತ್ತೀಚೆಗೆ ಯಾರೆಲ್ಲ ಯೂಟ್ಯೂಬ್ ಶುರು ಮಾಡಿದ್ದೀರಾ ಅಂತಂದರೆ, ಹೊಸದಾಗಿ ಚಾನಲ್ ಕ್ರಿಯೇಟ್ ಮಾಡಿದ್ದೀರಾ, ದಯವಿಟ್ಟು ತುಂಬ ಇನ್ವೆಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ಮೈಕೇ ಬೇಕು ನನಗೆ, ದೊಡ್ಡ ಟ್ರೈಪ್ಯಾಡೇ ಬೇಕು, ಅದನ್ನೆಲ್ಲ ಕಾಸ್ಟ್ಲಿದೇ ತಗೋಬೇಕು ಅಂತೆಲ್ಲ ತುಂಬ ಇನ್ವೆಸ್ಟ್ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಅದು ಒಂದು ಡೆಡ್ ಅಮೌಂಟ್, ಅದರಲ್ಲಿ ಏನೂ ಯೂಸೇ ಇಲ್ಲ. ನಿಮ್ಗೆ ಯಾವಾಗ ಯೂಟ್ಯೂಬಿಂದ ಅರ್ನಿಂಗ್ ಆಗುತ್ತೆ ಆವಾಗ ಬೇಕಾದರೆ ನೀವು ಬೈ ಮಾಡಿ. ನಾನಂತೂ ಯೂಟ್ಯೂಬ್ಗೋಸ್ಕರ ಇದೊಂದು 3 ಸ್ಟ್ಯಾಂಡ್ ಬಿಟ್ಟರೆ ನಾನು ಏನೂ ತಗೊಂಡಿಲ್ಲ ನಾನು. ಯಾಕಂದರೆ ಇದರಲ್ಲಿ ಬರೋದೇ 31 ರೂಪಾಯಿ. ನಾವು ಬರೋದನ್ನೆಲ್ಲ 2-3 ಸಾವಿರ ರೂಪಾಯಿ ಕೊಟ್ಬಿಟ್ಟು ಆ ಸ್ಟ್ಯಾಂಡ್ಗಳನ್ನೇ ತೊಗೊಂಡ್ರೆ ನಮಗೆ ವಿಡಿಯೋ ಮಾಡೋದಕ್ಕೂ ಏನೂ ಬರಲ್ಲ. ಸೊ ಹಾಗಾಗಿ ನಾನು ಆ ಥರದಕ್ಕೆಲ್ಲ ಜಾಸ್ತಿ ಇನ್ವೆಸ್ಟ್ ಮಾಡಿಲ್ಲ. ಯಾಕಂದರೆ ನೋಡ್ತಾ ಇದ್ದೀರಾ, ಇತ್ತೀಚೆಗೆ ತುಂಬ ಅಂದರೆ ತುಂಬ ವ್ಯೂಸ್ಗಳೆಲ್ಲ ಕಡಿಮೆ ಆಗುತ್ತೆ. ಕೆಲವೊಬ್ಬೊಬ್ಬರು ಚಾನಲ್ಗಳಲ್ಲಿ ಏನಂದರೆ ಏನೂ ವಿಡಿಯೋ ಎಷ್ಟೇ ಚೆನ್ನಾಗಿ ಮಾಡಿದ್ರೂ ಆ ವಿಡಿಯೋಗೆ ಏನೂ ವ್ಯೂಸೇ ಬರಲ್ಲ. ಮತ್ತು ಇನ್ನು ವಿಡಿಯೋ ಚೆನ್ನಾಗಿ ಮಾಡ್ತಾರೆ, ಥಂಬ್ನೇಲ್ ಎಡಿಟ್ ಮಾಡಲ್ಲ, ಅದರಿಂದನೂ ಕೂಡ ವ್ಯೂಸ್ ಬರಲ್ಲ. ಸೊ ಚಾನಲ್ಲು ಡೌನ್ ಆಗ್ತಾ ಹೋಗ್ತಾ ಇರುತ್ತೆ. ಅದರಲ್ಲಿ ಯಾವುದೇ ರೀತಿ ಅರ್ನಿಂಗ್ ಆಗೋಲ್ಲ. ನೀವು ವಾಚಿಂಗ್ ಅವರ್ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ವರ್ಷಾನುಗಟ್ಲೆ ತೊಗೋತೀರ. ಸೊ ಆಗಿದ ಮೇಲೆ ಈ ಥರದಕ್ಕೆಲ್ಲ ಜಾಸ್ತಿ ಇನ್ವೆಸ್ಟ್ ಮಾಡಬೇಡಿ. ಚಾನಲ್ ಚೆನ್ನಾಗಿ ಯಾವಾಗ ಗ್ರೋ ಆಗುತ್ತೆ ಆವಾಗ ನೀವು ಈ ಥರದಕ್ಕೆಲ್ಲ ಇನ್ವೆಸ್ಟ್ ಮಾಡಿ. ಸೊ ನನ್ನ ಕೆಲಸನೂ ಕೂಡ ಎಲ್ಲ ಮುಗೀತು. ಗ್ಯಾಸ್ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ತವಾ ಇದು ನಾನು ಹೋಳಿಗೆನ ಬೇಯಿಸಿದ್ದೆ ಶಿವೋರ್ ಇದ್ದಾಗ. ಸೊ ಆವಾಗಿಂದ ಏನಕ್ಕೋ ದೋಸೆನೇ ಬರ್ತಾಯಿಲ್ಲ, ತಳ ಹಿಡಿತಾ ಇತ್ತು. ಸೊ ಹಾಗಾಗಿ ನಾನಿವತ್ತು ಚೆನ್ನಾಗಿ ಬಿಸಿನೀರು ಕಾಯಿಸ್ಬಿಟ್ಟು ಅದಕ್ಕೆ ಈನು ಮತ್ತು ಅಡುಗೆ ಸೋಡಾ 2 ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಅದನ್ನೆಲ್ಲ ಒಂದು ಪ್ಲಾಸ್ಟಿಕ್ಕಿಂದ ನೀಟಾಗಿ ಅದನ್ನೆಲ್ಲ ಕೆರೆದು ತೆಗಿತಾ ಇದ್ದೀನಿ. ಆವಾಗ ಅದರಲ್ಲಿರೋ ಗಲೀಜೆಲ್ಲ ಬಿಟ್ಕೊಳ್ತಾ ಇದೆ ಅಂತ. ಸೊ ಏನಕ್ಕೆ ಅಂತ ಗೊತ್ತಿಲ್ಲ, ಹೊಸದೇ ಇದು ತವಾ, ಆದ್ರೂ ಕೂಡ ದೋಸೆನೇ ಬರ್ತಾ ಇರಲಿಲ್ಲ. ತುಂಬ ಅಂದರೆ ತುಂಬ ತಳ ಹಿಡಿತಾ ಇತ್ತು. ಅದಕ್ಕೋಸ್ಕರ ಚೆನ್ನಾಗಿ
ಕ್ಲೀನಾಗಿ ಬಿಸಿನೀರನ್ನ ಕುದಿಸ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ನಾನ್ ಸ್ಟಿಕ್ ತವಾಗಳು ದೋಸೆ ಬರ್ತಾ ಇಲ್ಲ ಅಂತಂದರೆ ಚೆನ್ನಾಗಿ ಬರುತ್ತೆ, ಅದು ಬಾಳಿಕೆನೂ ಕೂಡ ಚೆನ್ನಾಗಿ ಬರುತ್ತೆ. ನಾವೇನು ಮಾಡ್ತೀವಿ ಅಂತಂದರೆ ಯಾವ ನಾರು ಸಿಗುತ್ತೆ ಅದರಲ್ಲೇ ಸ್ಕ್ರಬ್ಬಲ್ಲಿ ಸುಮ್ಮನೆ ತಿಕ್ಕಾಕ್ಬಿಡ್ತೀವಿ, ಅದರಿಂದನೂ ಕೂಡ ದೋಸೆಗಳು ಕೆಲವೊಂದೊಂದು ಸಲ ಬರಲ್ಲ. ನಾನು ಅಷ್ಟೇ ರಫ್ ಆ್ಯಂಡ್ ಟಫು ಹೆಂಗೆ ಬೇಕು ಹಂಗೆ ಸುಮ್ಮನೆ ತೊಳೆಯೋದು ಇಡೋದು ಅಷ್ಟೇ. ಬರಲಿಲ್ಲ ಅಂದಾಗ ಈ ಥರ ಸ್ವಲ್ಪ ಸ್ಟ್ರಗಲ್ ಮಾಡೋದು, ಅದು ಇದು ಎಲ್ಲ ಯೂಟ್ಯೂಬ್ ನೋಡ್ಕೊಳ್ಳೋದು, ಯಾವ ಥರ ಬರುತ್ತೆ, ಯಾವ ಥರ ಮಾಡಿದ್ರೆ ಹೆಂಗೆ ಸರಿಯಾಗುತ್ತೆ ಅಂತ ಮಾಡಿಕೊಂಡು ಆಮೇಲೆ ಸರಿ ಮಾಡ್ಕೊಳ್ಳೋದು. ಫೈನಲಿ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ದೋಸೆ ಸರಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಇಷ್ಟು ಚೆನ್ನಾಗಿ ದೋಸೆ ಸರಿ ಬಂದಿದೆ ಅಂದರೆ ತವಾ ಚೆನ್ನಾಗಿದ್ರೆ ದೋಸೆನೂ ಸೂಪರ್ವಾಗಿ ಬರುತ್ತೆ. ನೋಡೋಣ ಇವಾಗ ಒಂದೆರಡು ಟ್ರೈ ಮಾಡ್ತೀನಿ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ಸೊ ಸ್ಟಾರ್ಟಿಂಗಲ್ಲಿ ಒಂದೆರಡು ಕಿತ್ತೋಗ್ಬೋದು ಅನ್ಕೋತೀನಿ, ಆಮೇಲಾದ್ರೂ ಬಿಡ್ತಾ ಆಮೇಲೆ ಸರಿ ಹೋಗುತ್ತೆ. ಮೊದಲೆಲ್ಲ ನಾನು ಹೋಳ್ಗೆನ ಅದೇ ತವಾದಲ್ಲಿ ಬೇಯಿಸ್ತಿದ್ದೆ, ಏನೂ ಪ್ರಾಬ್ಲಮ್ ಆಗಿರಲಿಲ್ಲ. ಬಟ್ ಈ ಸಲನೇ ಯಾಕೋ ಈ ರೀತಿಯಾಗಿ ಆಗಿದೆ. ಸೊ ಇವಾಗ ದೋಸೆ ಸರಿ ಎಲ್ಲ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ಉಪ್ಪು ಎಲ್ಲ ಮೊದಲೇ ಹಾಕ್ಬಿಡ್ತೀನಿ, ಸೋಡಾ ಉಪ್ಪು ಎಲ್ಲ ಮೊದಲೇ ಹಾಕಿ ಎತ್ತಿಟ್ಟಿರ್ತೀನಿ. ಇವಾಗ ಚೆನ್ನಾಗಿ ಬಂದಿದೆ. ಇದರಲ್ಲಿ ಏನಾದರೂ ಇಡ್ಲಿ ಮಾಡಿದ್ರೆ ಮಲ್ಲಿಗೆ ಹೂ ಥರ ಬರುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ. ಇವಾಗ ತವಾ ಕೂಡ ಬಿಸಿಯಾಗಿದೆ. ನೋಡೋಣ, ವಿತೌಟ್ ಆಯಿಲ್ ಹಾಗೆ ಬಿಡ್ತಾಯಿದ್ದೀನಿ, ಬರುತ್ತಾ ಏನೋ ಗೊತ್ತಿಲ್ಲ. ಒಂದು ಸಲ ಟ್ರೈ ಮಾಡ್ತೀನಿ, ಬಂದರೆ ಓಕೆ, ಬರಲಿಲ್ಲ ಅಂದರೆ ನೆಕ್ಸ್ಟು ಸ್ವಲ್ಪ ಈರುಳ್ಳಿ ಎಲ್ಲ ಚೆನ್ನಾಗಿ ತಿಕ್ಕಿಬಿಟ್ಟು ಆಮೇಲೆ ದೋಸೆ ಬಿಟ್ಟರೆ ಅದನ್ನು ಕೂಡ ಪರ್ಫೆಕ್ಟಾಗಿ ಬರುತ್ತೆ. ದೋಸೆ ಏನೋ ಚೆನ್ನಾಗಿ ಬರ್ತಿದೆ, ಬಟ್ ತೆಗಿಲಿಕ್ಕೆ ಬರುತ್ತಾ ಇಲ್ವೋ ಗೊತ್ತಿಲ್ಲ. ನೋಡೋಣ, ಆದ್ರೂ ಟ್ರೈ ಮಾಡ್ತೀನಿ. ಸೊ ಸಿಂಪಲ್ಲಾಗಿ ಈ ರೀತಿ ಬಿಟ್ಕೊಂಡು ಸ್ವಲ್ಪ ಅದರ ಮೇಲೆ ಆಯಿಲ್ ಅಪ್ಲೈ ಮಾಡ್ಕೋತೀನಿ. ಸಾಂಬಾರಿತ್ತು ಅದಕ್ಕೇ ದೋಸೆ ಮಾಡ್ಕೋತಿದ್ದೀನಿ. ಪ್ರತಿದಿನ ಅನ್ನ ಸಾಂಬಾರು ಚಪಾತಿ ತಿಂದು ಬೋರ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಇವತ್ತು ಅಡುಗೆ ಏನು ಮಾಡೋದು ಬೇಡ, ದೋಸೆನೇ ತಿನ್ಕೊಳ್ಳೋಣ ಅಂದ್ಬಿಟ್ಟು ದೋಸೆ ಮಾಡಿಕೊಂಡೆ. ಕೊನೆಗೂ ಒಂದು 2-3 ದೋಸೆ ಕಿತ್ತೋಯ್ತು. ಅದಾದಮೇಲೆ ಚೆನ್ನಾಗಿ ಬಂತು. 2 ದೋಸೆನ ಚೆನ್ನಾಗಿ ಹಾಕ್ಕೊಂಡು ಇವಾಗ ಪ್ಲೇಟಿಗೆ ಕೂಡ ಹಾಕ್ಕೊಂಡು ತಿಂದು ಮುಗಿಸ್ದೆ. ಸೊ ಅದಾದಮೇಲೆ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನನ್ನ ತಂಗಿ ಮನೆಗೆ ಹೋದೆ, ಮತ್ತು ನನ್ನ ತಂಗಿ ಬೇರೆ ಬಂದಿದ್ಲು. ಸ್ವಲ್ಪ ಪಾಪನ ಆಟಾಡ್ಸ್ಕೊಂಡು ಕೂತ್ಕೊಂಡು ಮನೆಗೆ ಬರೋಷ್ಟೊತ್ತಿಗೆ ಟೈಮ್ ಆಯಿತು. ಸೊ ಬಂದೊಳ್ಳೆ ಆಚೆ ಬಾಗಿಲೆಲ್ಲ ತೊಳೆದು ಮಲ್ಕೊಂಡ್ಬಿಟ್ಟೆ. ಮಾರ್ನಿಂಗಿಂದ ಮತ್ತೆ ವಿಡಿಯೋ ಶುರು ಮಾಡಿದೆ. ಬೆಳಗ್ಗೆ ಎದ್ದ ತಕ್ಷಣವೇ ಮಾಮೂಲಿ ನನ್ನ ಬಾಗಿಲೆಲ್ಲ ತೊಳೆಯೋದು ಇದ್ದೇ ಇರುತ್ತೆ. ಸೊ ಒಂದು ಕಡೆಯಿಂದ ನೀಟಾಗಿ ಬಾಗಿಲೆಲ್ಲ ತೊಳಿತಾ ಇದ್ದೀನಿ. ನಿಮಗೆ ಬಾಗಿಲ ಹತ್ರ ಕಾಣಿಸ್ತಾ ಇರ್ಬೋದು ಎಷ್ಟು ಕತ್ಲೆ ಇದೆ ಅಂತ. ಸೊ ನೋಡಿ, ಬೆಳಗಾದ್ರೂ ಕೂಡ ನಮ್ಮ ಮನೇಲಿ ಯಾವಾಗಲೂ ಅಷ್ಟೇ ಕತ್ಲೆ ಇರುತ್ತೆ. 1 ಗಂಟೆ ಆಗಿರಲಿ, 12 ಗಂಟೆ ಆಗಿರಲಿ, 10 ಗಂಟೆ ಆಗಿರಲಿ, ಎಷ್ಟೇ ಬಿಸಿಲು ಬಂದ್ರೂ ಒಳಗಡೆ ಸೋಫಾ ನಾವು ಇಟ್ಟಿದ್ದೀವಲ್ಲ ಅದನ್ನು ಕೂಡ ಕಾಣಲ್ಲ, ಅಷ್ಟು ಕತ್ಲೆ ಒಳಗಡೆ ಇದೆ. ಅದಕ್ಕೋಸ್ಕರನೇ ನನಗೆ ಈ ಮನೆ ಅಂತಂದರೆ ಎಷ್ಟು ಬೇಗ ಚೇಂಜ್ ಮಾಡ್ತೀನೋ ಅಂತ ಅನ್ನಿಸ್ತಾ ಇದೆ. ಬಟ್ ನೀವು ಎಲ್ಲ ತುಂಬ ಜನ ಆ ಮನೇನ ಇಷ್ಟಪಟ್ಟು ಕಮೆಂಟ್ ಹಾಕಿದ್ದೀರಾ. ನಾನು ಕೂಡ ನಂಬರ್ ತೊಗೊಂಡು ಬಂದಿದ್ದೀನಿ. ಶಿವು ಅವರು ಇನ್ನೊಂದು ವೀಕ್ವರೆಗೂ ವೆಯ್ಟ್ ಮಾಡು, ಆಮೇಲೆ ನಾನು ಹೇಳ್ತೀನಿ ಅಂತ ಹೇಳಿದ್ದಾರೆ. ಸೊ ಯಾಕಂದರೆ ಲೀಸ್ಗೆ ಹೋಗೋ ಪ್ಲ್ಯಾನ್ ಕೂಡ ಇದೆ ನಮ್ಮದು. ನೋಡೋಣ, ಅದೇನಾದ್ರೂ ಅಮೌಂಟೆಲ್ಲ ನಮಗೆ ಸೆಟ್ ಆಯಿತು ಅಂತಂದರೆ ಲೀಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ತುಂಬ ತಾಳ್ಮೆಯಿಂದ ಈ ಸಲ ನಾನು ಮನೇನ ಹುಡುಕಿ ಮನೆಗೆ ಸೇರ್ಕೋಬೇಕು. ಯಾಕಂದರೆ ನೆಕ್ಸ್ಟು ನಾನೇನಾದ್ರೂ ಶಿವವ್ರ ಜೊತೆಲಿ ಹೋದ್ರೂ ನಾವು ಮನೇಲಿ ಇಟ್ಟಿರುವಂಥ ಎಲ್ಲ ಐಟಮ್ಸ್ಗಳು ಚೆನ್ನಾಗಿರಬೇಕು, ಆ ಥರ ಏರಿಯಾನೂ ಇರಬೇಕು, ಮತ್ತು ಮನೆ ಓನರು ಇರಬೇಕು. ಸೊ ಹಾಗಾಗಿ ಸ್ವಲ್ಪ ನಿಧಾನವಾಗಿ ನೋಡೋಣ ಅಂತ ಸುಮ್ಮನೆ ಆಗಿದ್ದೀನಿ. ಆ ಮನೆ ಏನಾದ್ರೂ ಸಿಕ್ಬಿಟ್ಟಿದ್ರೆ ನಂಗೆ ವಿಡಿಯೋ ಮಾಡಲಿಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗ್ತಿತ್ತು. ಅಡುಗೆ ಮನೆ ಒಂದು ಚಿಕ್ಕದು, ಅದನ್ನು ಬಿಟ್ಟರೆ ಎಲ್ಲ ಫುಲ್ಲು ನೀಟ್ ಆ್ಯಂಡ್ ಕ್ಲೀನಾಗಿ ಚೆನ್ನಾಗಿದೆ. ರೂಮ್ ಮಾತ್ರ 2 ಆಲ್ ಥರ ಕಾಣಿಸುತ್ತೆ ರೂಮ್ಗಳು, ಅಷ್ಟು ದೊಡ್ಡದಾಗಿದೆ. ನಾನು ವೀಡಿಯೋ ಸರಿಯಾಗಿ ಮಾಡ್ಕೊಂಡಿಲ್ಲ ಅಷ್ಟೇ ನಾನು, ಬಟ್ ಅಷ್ಟು ದೊಡ್ಡದಾಗಿ ಚೆನ್ನಾಗಿದೆ. ಬಾಲ್ಕನಿ ಇದೆ, ಎಲ್ಲ ಕಡೆನೂ ವಿಂಡೋಸ್ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೀವು ಕೂಡ ಎಲ್ಲರೂ ಇಷ್ಟಪಟ್ಟಿದ್ರಿ. ನೋಡೋಣ, ನಮ್ಗೆ ಅಲ್ಲೇ ಹೋಗಬೇಕು ಅನ್ನೋದಿದ್ರೆ ಅಲ್ಲೇ ಹೋಗ್ತೀವಿ, ಇಲ್ಲಾಂದರೆ ಮತ್ತೊಂದು ಮನೇನ ಚೆನ್ನಾಗಿರೋದು ಈ ಸಲ ಹುಡುಕೊಂಡು ಹೋಗಬೇಕು. ನಾನು ಶಿವರಿಗೆ ಹೇಳಿದ್ದು ವರಮಹಾಲಕ್ಷ್ಮಿ ಆಗೋದಕ್ಕೂ ಮೊದಲೇ ಖಾಲಿ ಮಾಡೋಂಗಿದ್ರೆ ಮಾಡೋಣ, ಅದಾದಮೇಲೆ ನಾನು ಮನೆ ಖಾಲಿ ಮಾಡಲ್ಲ ಅಂತ ಹೇಳಿದ್ದೀನಿ. ಯಾಕಂದರೆ ಹಬ್ಬ ಮಾಡಿ ಒಂದು 3-4 ತಿಂಗಳಾಗೋವರೆಗೂ ಮನೆ ಖಾಲಿ ಮಾಡಬಾರ್ದಂತೆ. ಯಾಕಂದರೆ ನಾವು ಲಕ್ಷ್ಮಿ ನಮಗೆ ಬರಲಿ, ಒಳ್ಳೇದು ಮಾಡಲಿ ಅಂತ ನಾವು ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಹಬ್ಬ ಮಾಡಿರ್ತೀವಿ. ಹಬ್ಬ ಮಾಡಿಬಿಟ್ಟು ಮತ್ತೆ ಮನೆ ಖಾಲಿ ಮಾಡಿದ್ರೆ ಅದ್ರದ್ದು ಏನೂ ನಮಗೆ ಒಂದು ಫಲನೇ ಸಿಗಲ್ಲ. ಅದಕ್ಕೋಸ್ಕರ ಹಬ್ಬಕ್ಕಿಂತ ಮೊದಲೇ ಖಾಲಿ ಮಾಡಬೇಕು ಮಾಡೋಂಗಿದ್ರೆ. ಫೈನಲಿ ಆಚೆ ಕಸ ಎಲ್ಲ ಗುಡಿಸಿ ಬಾಗಿಲೆಲ್ಲ ತೊಳೆದು ಈ ರೀತಿಯಾಗಿ ಸಿಂಪಲ್ಲಾಗಿ ಬಾಗಿಲು ಮೇಲೆಲ್ಲ ರಂಗೋಲಿ ಹಾಕ್ಕೊಂಡಿದ್ದೀನಿ. ಬಾಗಿಲಿಗೆ ನಾನು ಒಂದು ಸ್ವಲ್ಪ ಅರಿಶಿನ ಹಚ್ಕೋತೀನಿ. ರಂಗೋಲಿ ಇವತ್ತು ಬಿಟ್ಟರೆ ನಾಳೆವರೆಗೂ ಇದೇ ಥರ ಇರುತ್ತೆ. ನಮ್ಮ ಮನೇಲಿ ಯಾರೂ ಅಷ್ಟಾಗಿ ಓಡಾಡಲ್ವಲ್ಲ, ರಂಗೋಲಿ ಅಷ್ಟು ಬೇಗ ಹಾಳಾಗಲ್ಲ. ಒಳಗೆ ಬಂದು ಬೆಡ್ ಕವರ್ನೆಲ್ಲ ತೆಗೆದು, ಸೋಫಾ ಕವರೆಲ್ಲ ತೆಗೆದು ಕಸ ಗುಡಿಸ್ಕೊಂಡು, ಕಸದವರೆಲ್ಲ ಬಂದಿದ್ದರು, ಅವರಿಗೆ ಕಸನೆಲ್ಲ ಕೊಟ್ಬಿಟ್ಟು ನೆಕ್ಸ್ಟ್ ಇವಾಗ ನೆಲ ಎಲ್ಲ ಒರೆಸಿ ಕ್ಲೀನ್ ಮಾಡ್ಕೋತಿದ್ದೀನಿ.
ಫಸ್ಟಿಗೆ ನಾನು ಸೋಫಾ ಕೆಳಗಾಗಿರ್ಬೋದು, ದಿವಾನ್ ಕಾಟ್ ಕೆಳಗಡೆ ಅಲ್ಲೆಲ್ಲ ನೀಟಾಗಿ ಒರೆಸ್ಕೊಂಡ್ಬಿಡ್ತೀನಿ. ಅದಾದಮೇಲೆ ನಾನು ವೀಡಿಯೋ ಮಾಡಲಿಕ್ಕಂತ ಈ ಥರ ಸ್ವಲ್ಪ ಸ್ವಲ್ಪ ಒರೆಸ್ಕೊಳೋದು ವೀಡಿಯೋ ಮಾಡ್ಕೋತೀನಿ ಅಷ್ಟೇ. ಸೊ ಕೈಯಲ್ಲೆಲ್ಲ ಹಿಡ್ಕೊಂಡು ಈ ರೀತಿಯಾಗಿ ಒರೆಸ್ಲಿಕ್ಕಾಗಲ್ಲಲ್ವ. ಸೊ ಅದಕ್ಕೋಸ್ಕರ ಮನೆ ಒರೆಸಿದ್ರೆ ನೀಟಾಗಿ ಎಲ್ಲ ಕಡೆನೂ ತೇವ ಆಗಬೇಕಂತೆ, ನೀರಿನ ಅಂಶ ಮೂಲೆ ಮೂಲೆಯಲ್ಲೂ ಸೇರಬೇಕಂತೆ, ಆ ಥರ ಒರೆಸ್ಬೇಕು ಅಂತ ದೊಡ್ಡವ್ರು ಹೇಳ್ತಾರೆ. ಯಾಕಂದರೆ ಅದೇನೋ ಒಣ ನೆಲ ಬಿಡಬಾರ್ದಂತೆ, ನೆಲ ಒರೆಸಾದ್ಮೇಲೆ ಒಂದು ಕಡೆ ಒಣಗಿರೋದು ಇನ್ನೊಂದು ಕಡೆ ಹಸಿ ಇರೋದು ಆ ಥರ ಇರಬಾರ್ದು ಅಂತ. ಬಟ್ ನಾವು ಇಷ್ಟೊಂದೆಲ್ಲ ಸಾಮಾನು ಇಟ್ಕೊಂಡು ಆ ರೀತಿ ಒರೆಸೋಕ್ಕಾಗಲ್ಲ. ಆದ್ರೂ ನೀಟಾಗಿ ಸ್ವಚ್ಛವಾಗಿ ಕಸ ಗುಡಿಸ್ಕೊಂಡು ಎಲ್ಲೆಲ್ಲಿ ನೆಲ ಒರೆಸ್ಲಿಕ್ಕಾಗುತ್ತೋ ಅಲ್ಲೆಲ್ಲ ನೀಟಾಗಿ ನೆಲ ಒರೆಸ್ಕೊಂಡ್ರೆ ಮನೆಯೂ ಕೂಡ ಕ್ಲೀನಾಗಿರುತ್ತೆ, ಪಾಸಿಟಿವ್ ವೈಬ್ಸ್ ಜಾಸ್ತಿ ಇರುತ್ತೆ. ಎಲ್ಲ ಕೆಲಸ ಮುಗಿಸಿ ಫೈನಲಿ ನಾನು ಆಚೆ ಬಂದೆ. ಹೂವು ತಗೊಂಡೋಗೋಣ, ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರ ಪೂಜೆಗೆ ಬೇಕಲ್ಲ ತುಳಸಿ ಮಾಲೆ ಮತ್ತು ಹೂವು ತಗೊಳ್ಳೋಣ ಅಂತ ಬಂದೆ. ಹೂವು, ಹಣ್ಣು, ಹಾಲು, ಮೊಸರು, ಊದುಬತ್ತಿ, ಸಾಂಬ್ರಾಣಿ ಪ್ರತಿಯೊಂದೂ ಎಲ್ಲ ತೊಗೊಂಡು ಬಂದೆ. ಆಚೆ ಹೋಗಿ ಅರ್ಧ ಗಂಟೆಗೆ 700 ರೂಪಾಯಿ ಡಮಾರಾಗೋಯ್ತು. ಫುಲ್ಲೆಲ್ಲ ಖಾಲಿ. ನೋಡಿದ್ರೆ ಇಷ್ಟೇ, ಶಿವೋರು ಹೇಳ್ತಿರ್ತಾರೆ, ಅಷ್ಟು ದುಡ್ಡು ಕೊಟ್ಟನಲ್ಲಮ್ಮ, ಇಷ್ಟು ಬೇಗ ಖಾಲಿ ಮಾಡಿಬಿಟ್ಟ ನೀನು, ಏನೇನೋ ಖರ್ಚು ಮಾಡಿದೆ, ನೀನು ನೋಡಿದ್ರೆ ಹೊಟ್ಟೆಗೆ ತಿನ್ನಲ್ಲ, ಏನೇನೋ ಖರ್ಚು ಮಾಡಿದೆ ಅಂತ. ಹೊಟ್ಟೆಗೆ ತಿನ್ನಲ್ಲ ನಾನು, ಬಟ್ ದೇವ್ರ ಪೂಜೆ ಅಂತ ಬಂದರೆ ಇಷ್ಟೆಲ್ಲ ಖರ್ಚು ಮಾಡೇ ಮಾಡ್ತೀನಿ ನಾನು. ಹೂವಿಗೆ ಬೇಕು. ಇವತ್ತು ಹೂವಿನ ರೇಟು 180 ರೂಪಾಯಿ ಇತ್ತು, ಮಾರಿಗೆ 180 ರೂಪಾಯಿ. ಒಂದು ಮಾರು ತೊಗೊಂಡು ಬಂದೆ ನಾನು, ನಾಳೆ ಹಬ್ಬಕ್ಕೂ ಬೇಕಲ್ಲ ಅಂತ ಅಂದ್ಬಿಟ್ಟು. ಎಲ್ಲ ತೊಗೊಂಡು ಮನೆಗೆ ಬಂದೆ. ಸೊ ಮನೆಗೆ ಬಂದು ನನ್ನ ಕವರ್ಗಳನ್ನೆಲ್ಲ ಎತ್ತಿಟ್ಟು, ಪೂಜೆ ಹೇಗಿದ್ರು ಲೇಟ್ ಆಗುತ್ತೆ, ಏನಾದ್ರೂ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಸೊ ರಾಗಿ ಗಂಜಿ ಕುಡಿದ್ರೆ ಆಯಿತು ಅಂದ್ಕೊಂಡು ಹಾಲು ಮತ್ತು ಟೀನ ಹಾಲು ಬಿಸಿಗೆ ಇಟ್ಕೊಂಡು ಟೀ ಕೂಡ ಇಟ್ಕೊಂಡಿದ್ದೀನಿ. ಸೊ ಇದಿಷ್ಟಕ್ಕೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಇದೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಇನ್ಫಾರ್ಮೇಷನ್ ಇಷ್ಟ ಆದರೆ ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.